ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್. ಹೆಣ್ಣು ಹೊನ್ನು ಮಣ್ಣು, ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ, ಹೀಗೆ ಏನಿರುತ್ತೋ ಏನೋ. ಆಗಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ. ಭೀಮಾ ತೀರದ ಡಕಾಯಿತರು. ರಾಜ್ಯದಲ್ಲಿ ಬ್ಯಾಂಕ್ ದರೋಡೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಮಂಗಳೂರು, ಬಿದರ್ನಲ್ಲಿ ಬ್ಯಾಂಕ್ ದರೋಡೆ ಪ್ರಕರಣಗಳು ಜನರ ಮನಸ್ಸಿನಿಂದ ಮಾಸೋ ಮುನ್ನವೇ ವಿಜಯಪುರ ಜಿಲ್ಲೆ ಚಡಚಣದಲ್ಲಿ ಬ್ಯಾಂಕ್ ದರೋಡೆ ಮಾಡಲಾಗಿದೆ. ಅದರಲ್ಲೂ ಪ್ರತಿಷ್ಠಿತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದರೋಡೆಕೋರರು ಕೈ ಚಳಕ ತೋರಿಸಿದ್ದಾರೆ. ಆದರೆ ಇದುವರೆಗೆ ದರೋಡೆಕೋರರ ಜಾಡು ಮಾತ್ರ ಪತ್ತೆಯಾಗಿಲ್ಲ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. SBI ಬ್ಯಾಂಕ್ ಮುಂದೆ ನೆರೆದಿರೋ ಜನ, ಬ್ಯಾಂಕ್ ಮುಂದೆ ನೆರೆದಿರೋ ಜನರನ್ನ ಚದುರಿಸ್ತಿರೋ ಪೊಲೀಸರು, ಬ್ಯಾಂಕ್ ಒಳಗೆ ಪರಿಶೀಲನೆ ನಡೆಸ್ತಿರೋ ಪೊಲೀಸರು. ಈ ದೃಶ್ಯಗಳು ಕಂಡು ಬಂದಿದ್ದು ವಿಜಯಪುರ ಜಿಲ್ಲೆಯ ಚಡಚಣದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬಳಿ. ಇದಕ್ಕೆಲ್ಲ ಕಾರಣ ಬ್ಯಾಂಕ್ನಲ್ಲಿ ನಡೆದಿದ್ದ ದರೋಡೆ. ನಾನು ನಿಂತಿರುವ ಈ ಒಂದು SBI ಬ್ರಾಂಚ್ ಏನಿದೆ, ಇದು ಒಂದು ಚಡಚಣದ ಬ್ಯಾಂಕ್ ಬ್ರಾಂಚ್. ಇದೇ ಒಂದು ಗೇಟ್ನ ಮೂಲಕ ಆರೋಪಿಗಳು ಗ್ರಾಹಕರ ಸೋಗಿನಲ್ಲಿ ಒಳಗೆ ಹೋಗ್ತಾರೆ. ಒಳಗೆ ಹೋದವರೇ ಅಲ್ಲಿನ ಸಿಬ್ಬಂದಿಗಳಿಗೆ ಬಂದೂಕು ತೋರಿಸಿ ಅವರ ಕೈಕಾಲುಗಳನ್ನು ಟ್ಯಾಗ್ನಿಂದ ಕಟ್ಟಿ ಹಾಕಿ ಬ್ಯಾಂಕನ್ನು ರಾಬರಿ ಮಾಡ್ತಾರೆ. ಸದ್ಯ ತನಿಖೆಯ ಜಾಡು ಹಿಡಿದ ವಿಜಯಪುರ ಪೊಲೀಸರು ಬೆರಳಚ್ಚು ತಜ್ಞರು ಮತ್ತು ಶ್ವಾನದಳದ ಜೊತೆಗೆ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. SBIನಲ್ಲಿ ಕೈ ಚಳಕ ಮೆರೆದ ದರೋಡೆಕೋರರು. ಭೀಮಾ ತೀರದಲ್ಲಿ ಮತ್ತೆ ದರೋಡೆಕೋರರ ಸದ್ದು. ಕಳೆದ ಕೆಲ ದಿನಗಳ ಹಿಂದಷ್ಟೇ ಭೀಮಾ ತೀರದಲ್ಲಿ ಗುಂಡಿನ ಸದ್ದು ಕೇಳಿ ಬಂದಿತ್ತು. ಇದರಲ್ಲಿ ಮಹಾದೇವ ಬೈರಗೊಂಡನ ಬಲಗೈ ಬಂಟ ಭೀಮನಗೌಡ ಬಿರಾದಾರ್ ಜೀವ ಕಳೆದುಕೊಂಡಿದ್ದ. ಈ ಘಟನೆ ಜನರ ಮನಸ್ಸಿನಿಂದ ಇನ್ನೂ ಮರೆಯಾಗಿಲ್ಲ. ಇದರ ನಡುವೆ ಭೀಮಾ ತೀರದಲ್ಲಿ ದರೋಡೆಕೋರರ ಸದ್ದು ಕೇಳಿ ಬಂದಿದೆ. ಅದರಲ್ಲೂ ದೇಶದ ಅತ್ಯಂತ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ ಆದ SBI ಚಡಚಣ ಶಾಖೆಗೆ ನುಗ್ಗಿದ ದರೋಡೆಕೋರರು ಸುಮಾರು 21 ಕೋಟಿ ರೂಪಾಯಿಗೂ ಹೆಚ್ಚು ನಗದು ಮತ್ತು ಚಿನ್ನಾಭರಣಗಳನ್ನು ಹೊತ್ತೊಯ್ದಿದ್ದಾರೆ ಅಂತ ವಿಜಯಪುರ SP ಲಕ್ಷ್ಮಣ ನಿಂಬರ್ಗಿ ಮಾಹಿತಿ ನೀಡಿದ್ದಾರೆ. ಲಾಕರ್ ಅಲ್ಲಿದ್ದಂತ 1,04,00,000 ರೂಪಾಯಿ ಕ್ಯಾಶು ಮತ್ತೆ ಸುಮಾರು ಈ ಗೋಲ್ಡ್ ಫ್ಲೆಡ್ಜಿಗೆ ಅಂತಂತೇಳಿ ಏನು ಜನರು ಗೋಲ್ಡನ್ನ ಇಟ್ಟು ಸಾಲ ತಗೊಂಡಿರ್ತಾರೆ, ಆ ಫ್ಲೆಡ್ಜ್ ಇದ್ದಂತ ಸುಮಾರು 398 ಪ್ಯಾಕೆಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅದರದ್ದು ಒಂದು ಅಂದಾಜು ತೂಕ ಆಸ್ ಆಫ್ ನವರು ಕೊಟ್ಟಿರೋದು 20 kg ಅಂತಂತೇಳಿ. ಹೀಗಾಗಿ ಒಟ್ಟು ದುಡ್ಡು ಮತ್ತೆ ಒಡವೆ ಸೇರಿ ಸುಮಾರು 21,04,00,000 ವರ್ತ್ ವ್ಯಾಲ್ಯೂನ ಈ 3 ಜನ ಬಂದ್ಬಿಟ್ಟು ಅವ್ರಿಗೆ ಬಂದೂಕು ತೋರಿಸಿ ಚಾಕು ತೋರಿಸಿ ಹೆದರಿಸಿಬಿಟ್ಟು ತೊಗೊಂಡು ಹೋಗಿದ್ದಾರೆ ಅಂತಂತೇಳಿ ಒಂದು ಸುಲಿಗೆ ಕೇಸನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತವಾಗಿ ಈಗಾಗಲೇ ನಮ್ಮ ಸೈಂಟಿಫಿಕ್ ಟೀಮ್ಸ್ಗಳು ಏನಿದಾವೆ ಎಲ್ಲ ವಿಸಿಟ್ ಮಾಡಿಬಿಟ್ಟು ಸಾಕ್ಷ್ಯಾಧಾರಗಳನ್ನು ಏನು ಕಲೆ ಹಾಕುವಂಥದ್ದು ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ 8 ಟೀಮ್ಸ್ಗಳನ್ನು ಫಾರ್ಮ್ ಮಾಡಿದೆ. ಆ 8 ತನಿಖಾ ತಂಡಗಳು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ತಮಗೂ ಗೊತ್ತಿರುವಂತೆ ಆ ವೆಹಿಕಲನ್ನು ಈಗಾಗಲೇ ನಾವು ಟ್ರೇಸ್ ಮಾಡಿದ್ದೀವಿ. ಅದು ಹುಲಜಂತಿ ಅನ್ನುವಂಥ ಒಂದು ಊರು, ಮಹಾರಾಷ್ಟ್ರ. ಅವರು ಅಫೆನ್ಸ್ ಮಾಡಿದ್ಮೇಲೆ ಟುವರ್ಡ್ಸ್ ಪಂಡ್ರಪುರ ಹೋಗಿರುತ್ತಾರೆ. ಸೊ ಮಂಗಳವಾಡೆ ತಾಲೂಕು ಹುಲಜಂತಿ ಊರಲ್ಲಿ ವೆಹಿಕಲ್ ಕೂಡ ಸಿಕ್ಕಿದೆ. ಅದರಲ್ಲಿನೂ ಕೂಡ ಸ್ವಲ್ಪ ಏನು ಈ ಗೋಲ್ಡ್ ಪ್ಯಾಕೆಟ್ಸು ಮತ್ತು ದುಡ್ಡು ಕೂಡ ಸಿಕ್ಕಿದೆ. ಫರ್ದರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆದಷ್ಟು ಬೇಗ ಈ ಆರೋಪಿಗಳನ್ನು ಪತ್ತೆ ಮಾಡಲಾಗುವುದು. ದರೋಡೆ ವಿಚಾರ ತಿಳಿದು ಗೋಳಾಡಿದ ಬ್ಯಾಂಕ್ ಗ್ರಾಹಕಿ. ಕಷ್ಟಪಟ್ಟು ಖರೀದಿಸಿದ್ದ ಚಿನ್ನ ವಾಪಸ್ ಕೊಡೋದ್ಯಾರು? ಚಡಚಣದ SBIನಲ್ಲಿ ದರೋಡೆ ಆಗಿದೆ ಅಂತ ಗೊತ್ತಾಗ್ತಾ ಇದ್ದಂತೆ ಬ್ಯಾಂಕ್ ಬಳಿ ಗ್ರಾಹಕರ ದಂಡು ನೆರೆದಿತ್ತು. ಹೀಗೆ ಬಂದಿದ್ದ ಗ್ರಾಹಕರಲ್ಲಿ ಸುಶೀಲಾ ಅನ್ನೋರು ಕೂಡ ಒಬ್ರು. ಇವರು ಮನೆಯಲ್ಲಿ ಚಿನ್ನ ಇಟ್ಟುಕೊಂಡ್ರೆ ಕಳ್ಳರ ಪಾಲಾಗೋ ಭಯದಿಂದ ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟಿದ್ರು.
ಈಗ ನೋಡಿದ್ರೆ ದರೋಡೆಕೋರರು ಬ್ಯಾಂಕ್ನಲ್ಲೇ ದರೋಡೆ ಮಾಡಿದ್ದಾರೆ. ನನ್ನ ಬಳಿ ಲಾಕರ್ ಬೇಗ ಇದೆ, ಲಾಕರ್ ತೆಗೆದು ನೋಡಿದ್ರೆ ನಾನು ಏನು ಕಳೆದುಕೊಂಡಿದ್ದೇನೆ ಅಂತ ಗೊತ್ತಾಗುತ್ತೆ ಅಂತ ಗೊಳೋ ಅಂತ ಗೋಳಾಡಿದ್ರು. ಅಲ್ಲದೆ ಸುಮಾರು 30 ತೊಲೆ ಬಂಗಾರ ಇಟ್ಟಿದ್ದೆ, ಕಷ್ಟಪಟ್ಟು ಚಿನ್ನ ಖರೀದಿಸಿದ್ದೆ. ಈಗ ದರೋಡೆಕೋರರು ಚಿನ್ನ ಕದ್ದೊಯ್ದಿದ್ದಾರೆ. ನನ್ನ ಚಿನ್ನವನ್ನ ವಾಪಸ್ ಕೊಡೋದ್ಯಾರು ಅಂತ ಪ್ರಶ್ನಿಸಿದ್ದಾರೆ. ನಾವು ಲಾಕರ್ ತೋರಿಸಿರಿ, ನಿಮಗೆ ಗೊತ್ತಾಗ್ತದ ಎಷ್ಟದ ನಿಮಗೆ ಗೊತ್ತಾಗ್ತದೆ. ಲಾಕರ್ ತೋರಿಸಿರಿ, ಚಾವಿ ತಂದೆವು ನಾವು. ಚಾವಿ ನಾವು ಅವ್ರ ಬಲ್ಲಿ ಒಂದಿರ್ತದ, ನಮ್ಮ ಬಲ್ಲಿ ಒಂದಿರ್ತದ. ನಾವು ಚಾವಿ ತಂದೆವು, ನಿಮಗೆ ಗೊತ್ತಾಗ್ತದೆ ಎಷ್ಟದ ಅನ್ನೋದು. ನಾವು ಯಾನೇ ಒಂದಿಲ್ರಿ ಅವ್ರು, ನಾವು ಒಳಗೆ ಬಿಡಲ್ಲಾಗ್ಯಾರ. ಲಾಕರ್ ತೋರಿಸ್ರಿ, ಹೊಟ್ಟೆ ದಕ್ಕಿ ಹಚ್ಚಾರ ನಿಲ್ರಿ. ಭಾಳ 2-3-4 ನಮ್ಮ ಮಗ ನಾವು ಕೂಡ 30 ಯಾಕೆ ಹೋಗ್ಬೇಕು, 30 ಅದರ ಬಂಗಾರ ಅದ, ಮೊರ್ಮಳ್ಗಳು, ಸಿಂಗಾರ ಸರ ಎಲ್ಲ ಥರ ಬಂಗಾರ ಅದ ರೀ. ನಮ್ಮ ಅತ್ತಿಗಿದು, ನಮ್ಮದು, ನಮ್ಮ ಅವ್ವಂದು. ಅದು ನಮ್ಮ ರಾತ್ರಿಗೆ ಗೊತ್ತೇ ಅಟ್ಟ 3 ಸಂಜೆಗೆ ಗೊತ್ತ ನಿದ್ದೆ ಹತ್ತಿಲ್ರಿ. ಇನ್ನು ನಮ್ಮ ಮಗ ಊರಿಗೆ ಹೋಗ್ಯಾರ, ಈಗ ಬಂದಾರ, ಅವ್ರಿಗೆ ಕರ್ಕೊಂಡು ಬಂದೀನಿ. ನಾ ಕೇಳಿಲ್ರಿ ಅವ್ರಿಗೆ ಒಳಗೆ ಬಿಡಲ್ಲಾಗ್ಯಾರ. ಲಾಕರ್ ನೋಡ್ತೇವಲ್ರಿ. ಬೇಗ ಆರೋಪಿಗಳನ್ನ ಬಂಧಿಸಿ ಎಂದು ಗ್ರಾಹಕರ ಆಗ್ರಹ. ಗ್ರಾಹಕರ ವಿಶ್ವಾಸ ಹೆಚ್ಚಿಸಲು ಮಾಜಿ ಯೋಧನ ಮನವಿ. ಬ್ಯಾಂಕ್ ದರೋಡೆ ವಿಚಾರ ಚಡಚಣದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಅದರಲ್ಲೂ ಸುಮಾರು 21 ಕೋಟಿ ರೂಪಾಯಿಯಷ್ಟು ನಗದು ಮತ್ತು ಚಿನ್ನಾಭರಣಗಳನ್ನ ದೋಚಿದ್ದಾರೆ ಅಂತ ಗೊತ್ತಾಗ್ತಿದ್ದಂತೆ ಬ್ಯಾಂಕ್ ಗ್ರಾಹಕರು ಸೇರಿದಂತೆ ಚಡಚಣದ ಸಾಮಾನ್ಯ ಜನ ಕೂಡ SBI ಬಳಿ ನೆರೆದಿದ್ರು. ಹೀಗೆ ಬಂದಿದ್ದವರಲ್ಲಿ ಮಾಜಿ ಯೋಧ ಬಸವರಾಜ್ ಆವತಿ ಕೂಡ ಒಬ್ರು. ಬ್ಯಾಂಕ್ ಬಳಿ ಮಾಧ್ಯಮಗಳ ಜೊತೆ ಮಾತನಾಡಿದ ಬಸವರಾಜ್ ಆವತಿ ಶೀಘ್ರ ಆರೋಪಿಗಳನ್ನ ಬಂಧಿಸಿ ಅಂತ ಆಗ್ರಹಿಸಿದ್ರು. ಜೊತೆಗೆ ದರೋಡೆಕೋರರ ಹೆಡೆಮುರಿ ಕಟ್ಟಿದ್ರೆ ಬ್ಯಾಂಕ್ ಗ್ರಾಹಕರ ವಿಶ್ವಾಸ ಹೆಚ್ಚುತ್ತೆ, ಹೀಗಾಗಿ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಅಂತ ಮನವಿ ಮಾಡಿದ್ರು. ನಿನ್ನೆ ಸಂಜೆ ಹೊತ್ತಿನಲ್ಲಿ 6ರಿಂದ 6:30 ಒಳಗಡೆ ನಮ್ಮ SBI ಚಡ್ಚಣ ಊರಿನ SBI ಬ್ಯಾಂಕಿನಲ್ಲಿ ದರೋಡೆ ಮಾಡಿದ್ದಾರೆ. ಅವರು ಯಾರೇ ದರೋಡೆ ಮಾಡಿದ್ರು ಅವರನ್ನು ತುರಂತವಾಗಿ ಚೌಕಶಿ ಮಾಡಿ ಅವ್ರು ಎಲ್ಲಿದ್ದರೂ ಹಿಡಿಬೇಕಂತ ನಾನು ಅಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಮತ್ತು ಊರಲ್ಲಿಯೇ ಜನರು ಪರದಾಡ್ತಾ ಇದ್ದಾರೆ. ನಮ್ಮ ಹಣ ಬಂಗಾರ ಇಟ್ಟದ್ದು ಏನಾಯಿತು ಏನಿಲ್ಲೋ ಗಾಬರಿಗೊಂಡಿದ್ದಾರೆ. ಅದಕ್ಕೆ ಅದನ್ನು ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು, ಪೊಲೀಸ್ ಡಿಪಾರ್ಟ್ಮೆಂಟ್ರು ಇವರೆಲ್ಲರೂ ಆದಷ್ಟು ಬೇಗ ಇದನ್ನು ದರೋಡೆ ಮಾಡಿದ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಿ ಅವರನ್ನು ಸಜಾಗೊಳಿಸಬೇಕು. ಮತ್ತು ಈ ಊರಿನ ಸುತ್ತ ಹಳ್ಳಿನ ಜನರು ಎಲ್ಲರೂ ಇಲ್ಲಿ ವ್ಯವಹಾರ ಮಾಡ್ತಾರೆ. ಅವರು ಬಂಗಾರ ಇಟ್ಟಿದ್ದಾರೆ, ಹಣವನ್ನು ಇಟ್ಟಿದ್ದಾರೆ, ಅವೆಲ್ಲ ದೋಚ್ಕೊಂಡು ಹೋಗಿದ್ದಾರೆ. ಅವರೆಲ್ಲ ಚಿಂತೆಗೆ ಒಳಗಾಗಿದ್ದಾರೆ. ಆದಷ್ಟು ಬೇಗ ನೀವು ಏನಾದರೂ ಇದನ್ನು ಹಿಡ್ಕೊಂಡು ನಾಡಿ ಬಗೆಹರಿಸಿ ಗ್ರಾಹಕರಿಗೆ ಆತ್ಮವಿಶ್ವಾಸ ತುಂಬುವಂಗೆ ಕಾರ್ಯಕ್ರಮವನ್ನು ಮಾಡಬೇಕಂತ ನಾನು ವಿನಂತಿಸ್ಕೊಳ್ತೇನೆ. ಮುಂದೆ ಹೀಗಾಗದಂತೆ ಕ್ರಮ ವಹಿಸಲು ಜನರ ಆಗ್ರಹ. ದೊಡ್ಡ ಬ್ಯಾಂಕ್ ಬಳಿ ಭದ್ರತಾ ಸಿಬ್ಬಂದಿ ಇಲ್ಲದಕ್ಕೆ ಆಕ್ಷೇಪ. ಚಡಚಣದ SBI ಅಂದ್ರೆ ಸುತ್ತಮುತ್ತಲಿನ ಹಳ್ಳಿಗಳ ಜನ ಕೂಡ ವ್ಯವಹಾರಕ್ಕಾಗಿ ಇದೇ ಬ್ಯಾಂಕ್ ಅವಲಂಬಿಸಿದ್ದಾರೆ. ಅಲ್ಲದೆ SBIನಿಂದ ರೈತರಿಗೆ, ಸಾಮಾನ್ಯ ಜನರಿಗೆ ಹೆಚ್ಚಿನ ಅನುಕೂಲ ಆಗ್ತಾ ಇತ್ತು. ಇಂಥ ಬ್ಯಾಂಕ್ನಲ್ಲಿ ದರೋಡೆ ನಡೆದಿದೆ ಅಂತ ತಿಳಿದು ಜನ ಬೆಚ್ಚಿ ಬಿದ್ದಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಹೀಗಾಗದಂತೆ ಎಚ್ಚರ ವಹಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಅಲ್ಲದೆ ಚಡಚಣದಲ್ಲಿರುವ ಅತಿ ದೊಡ್ಡ ಬ್ಯಾಂಕ್ ಆದ SBIಗೆ ಯಾವುದೇ ಭದ್ರತೆ ಇರಲಿಲ್ಲ. ATM ಕಾಯಲು ಒಬ್ಬ ಭದ್ರತಾ ಸಿಬ್ಬಂದಿ ಮಾತ್ರ ಇದ್ರು. ಬ್ಯಾಂಕ್ಗೆ ಭದ್ರತಾ ಸಿಬ್ಬಂದಿಯೇ ಇಲ್ಲ. ದೊಡ್ಡ ಬ್ಯಾಂಕ್ ಬಳಿ ಭದ್ರತೆ ಇಲ್ಲದೆ ಇದ್ದಿದ್ದಕ್ಕೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ನಮ್ಮ ಚಡ್ಚಣ ತಾಲೂಕಿಗೆ ಇದು ದೊಡ್ಡ ಬ್ಯಾಂಕ್ ರೀ, ರೈತರ ಪರವಾಗಿರೋ ಬ್ಯಾಂಕ್. ಮತ್ತು ರೈತರು ಪ್ರತಿಯೊಬ್ಬರು ಇದಕ್ಕೆ ಬಹಳ ಪ್ರಾಮಾಣಿಕತೆಯಿಂದ ದುಡ್ಡಾಗಲಿ, ಡಿಪಾಸಿಟ್ ಆಗಲಿ, ಯಾವುದೇ ಬಂಗಾರ ಆಗಲಿ ಬಹಳ ಜನ ಇಲ್ಲಿ ಇಟ್ಟರೆ ಅದಕ್ಕಾಗಿ ಇದು ಸೇಫ್ ಆಗಿರ್ಬೇಕಾಗಿತ್ತು. ಯಾಕಂತಂದ್ರೆ 4 ಗಂಟೆಗೆ ಇದು ಬಂದ್ ಆಗಬೇಕು, ಅದು ಇದು ಮಾಡಬೇಕು. ಮತ್ತು ಇಲ್ಲಿ CC ಕ್ಯಾಮ್ರಾ ಮತ್ತು ಏನಾರೇ ಒಂದು ಸ್ವಲ್ಪ ಡಿಪಾರ್ಟ್ಮೆಂಟ್ದವರು ಮುಂಜಾನೆ ಸಂಜಾನೆ 2 ಸಲ ಹಾಯ್ಬೇಕಾಗಿತ್ತು. ಮತ್ತು ಇಂಥದ್ದೆಲ್ಲ ಬಿಟ್ಟು ಹಗಲ ಈ ನಮೂನಿ ದರೋಡೆ ಈ ಥರ ಆಗಲಿಕ್ಕತ್ರ ಚಡ್ಚಣ ಅಂತ ಊರ, ಒಳ್ಳೆ ಊರ, ಸುಚಿತ ಊರ, ಒಂದು
ಲೆವೆಲ್ಗೆ ಇರ್ತಕ್ಕಂಥ ಊರ ಇಂಥ ಪರಿಸ್ಥಿತಿ ಹಿಂಗಾದ್ರೆ ಏನು ಮಾಡೋದು? ದುಡ್ಡು ಇಟ್ಟಿದಾರಿ, ಬಂಗಾರ ಇಟ್ಟಿದಾರಿ, ಎಲ್ಲ ಇಟ್ಟಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದೇಶದ ಅತಿದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ ಆಗಿದೆ. ಅದರಲ್ಲೂ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಸೇರಿ ದೇಶದಲ್ಲಿದ್ದ ಇತರ ಸ್ಟೇಟ್ ಬ್ಯಾಂಕ್ಗಳನ್ನು SBIನಲ್ಲಿ ವಿಲೀನಗೊಳಿಸಲಾಗಿದೆ. ಇದಾದ ಬಳಿಕ ದೇಶದ ಅತಿ ದೊಡ್ಡ ಬ್ಯಾಂಕ್ಗಳಲ್ಲಿ SBI ಕೂಡ ಒಂದಾಗಿದೆ. ಸಾಮಾನ್ಯವಾಗಿ ಎಲ್ಲ SBI ಶಾಖೆಗಳಿಗೆ ಬಿಗಿ ಭದ್ರತೆ ನೀಡಲಾಗಿರುತ್ತೆ. ಪ್ರತಿ ಬ್ಯಾಂಕ್ ಶಾಖೆಯಲ್ಲೂ ಬಂದೂಕುದಾರಿ ಭದ್ರತಾ ಸಿಬ್ಬಂದಿ ಇರ್ತಾರೆ. ಆದರೆ ಕ್ಷಣದ SBI ಶಾಖೆಗೆ ಯಾವುದೇ ಭದ್ರತೆ ಇರಲಿಲ್ಲ. ATM ಬಳಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇದ್ದನಂತೆ, ಆದರೆ ಆತನ ಬಳಿ ಯಾವುದೇ ಆಯುಧ ಇರಲಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡ ದರೋಡೆಕೋರರು ಬ್ಯಾಂಕ್ ದೋಚಿ ಎಸ್ಕೇಪ್ ಆಗಿದ್ದಾರೆ. ಕೆಲವು ತಿಂಗಳ ಹಿಂದಷ್ಟೇ ವಿಜಯಪುರದ ಬಸವನ ಬಾಗೇವಾಡಿಯ ಮನಗುಳಿಯಲ್ಲಿ ಕೇಂದ್ರ ಬ್ಯಾಂಕ್ನ ಕಳ್ಳತನ ಆಗಿತ್ತು. ಸದ್ಯ ಚಡಚಣದಲ್ಲೂ ಕೂಡ SBI ಬ್ಯಾಂಕನ್ನು ಹಾಡಹಗಲೇ ದರೋಡೆ ಮಾಡಲಾಗಿದೆ. ಹಾಗಾದರೆ ಬಂದಂಥ ದುಷ್ಕರ್ಮಿಗಳು ಅಂತಾರಾಜ್ಯದ ಕಳ್ಳರ ಇರಬಹುದಾ ಅನ್ನುವ ಸಂಶಯ ಕೂಡ ಸದ್ಯ ವ್ಯಕ್ತವಾಗಿದೆ. ಈ ಒಂದು ನಿಟ್ಟಿನಲ್ಲಿ ವಿಜಯಪುರ ಪೊಲೀಸರು ತೀವ್ರವಾದ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ವಿಜಯಪುರದ ಚಡಚಣ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದರೋಡೆ ಮಾಡಿದ ಕತೆ ಕೇಳಿ ಜನ ಶಾಕ್ ಆಗಿದ್ದಾರೆ. ಜೊತೆಗೆ ಸಂಜೆ ವೇಳೆಗೆ ಬಾಗಿಲು ಎಳೆಯಬೇಕಿದ್ದ ಬ್ಯಾಂಕ್ನಲ್ಲಿ ಇಡೀ ಸಂಜೆಯಾದರೂ ಬ್ಯಾಂಕ್ ಸಿಬ್ಬಂದಿ ಕೆಲಸ ಮಾಡ್ತಿದ್ದದ್ದು ಯಾಕೆ? ದರೋಡೆಕೋರರು ಬ್ಯಾಂಕ್ಗೆ ಪ್ರವೇಶ ಮಾಡಿದ್ದು ಹೇಗೆ? ಬಳಿಕ ಬ್ಯಾಂಕ್ ಸಿಬ್ಬಂದಿಯಿಂದ ಹೆದರಿಸಿ ನಗದು ದೋಚಿದ್ದು ಹೇಗೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ವಿಜಯಪುರ ಜಿಲ್ಲೆ ಚಡಚಣ ನಗರದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಡೆದಿರೋ ದರೋಡೆ ರಣರೋಚಕವಾಗಿದೆ. ಅದರಲ್ಲೂ ಬ್ಯಾಂಕ್ ವ್ಯವಹಾರದ ಅವಧಿ ಮುಗಿದ ಬಳಿಕ ದರೋಡೆ ನಡೆದಿದೆ ಅನ್ನೋದಕ್ಕೆ ಯಾವ ಪ್ರಾಥಮಿಕ ತನಿಖೆಯೂ ಬೇಕಿಲ್ಲ. ಯಾಕಂದ್ರೆ ದರೋಡೆ ನಡೆದಿರೋದು ಸಂಜೆ 4 ಗಂಟೆಗೋ 5 ಗಂಟೆಗೋ ಅಲ್ಲ, ಬದಲಿಗೆ ಸಂಜೆ 6:30 ಬಳಿಕ. ಹೀಗಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಡೆದಿರೋ ದರೋಡೆ ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ವಿಜಯಪುರದ ಚಡಚಂದ ಈ SBI ಬ್ಯಾಂಕ್ನಲ್ಲಿ ಗ್ರಾಹಕರ ವೇಷದಲ್ಲಿ ದುಷ್ಕರ್ಮಿಗಳು ನುಗ್ಗಿ ಹಾಡಹಗಲೇ ಸಾಯಂಕಾಲದ ವೇಳೆಗೆ ದರೋಡೆಯನ್ನು ಮಾಡಿದ್ದಾರೆ. ಜೊತೆಗೆ ಬಂದೂಕನ್ನು ತೋರಿಸಿ ಅಲ್ಲಿನ ಸಿಬ್ಬಂದಿಗಳ ಕೈಗೆ ಟ್ಯಾಗ್ಗಳನ್ನು ಕಟ್ಟಿ ಅವರನ್ನು ಕಟ್ಟಿ ಹಾಕಿ ದರೋಡೆಯನ್ನು ಮಾಡಿರುವಂಥದ್ದು. ಸುಮಾರು 1 ಕೋಟಿ ನಗದು ಹಾಗೂ 20 kg ಬಂಗಾರವನ್ನು ಲೂಟಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗಿದೆ. ಚಾಲ್ತೆ ಖಾತೆ ಓಪನ್ ನೆಪದಲ್ಲಿ ದರೋಡೆಕೋರನ ಎಂಟ್ರಿ. ಸಾಮಾನ್ಯವಾಗಿ ಮಧ್ಯಾಹ್ನ 2:30 ನಂತರ ಬ್ಯಾಂಕ್ನಲ್ಲಿ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ರು. ಕೆಲವು ಸೇವೆಗಳು ಅಲಭ್ಯವಾಗಿರುತ್ತವೆ. RTGS, NEFT ಅಂತಹ ಸೇವೆಗಳು ಮತ್ತು ಆ ದಿನದ ವಹಿವಾಟಿನ ಲೆಕ್ಕಾಚಾರದಲ್ಲಿ ಸಿಬ್ಬಂದಿ ತೊಡಗಿರುತ್ತಾರೆ. ಖಾಸಗಿ ಬ್ಯಾಂಕ್ಗಳಲ್ಲಿ ಬಹುತೇಕ ಎಲ್ಲ ಸೇವೆಗಳು ಲಭ್ಯ ಇರುತ್ತವೆ. ಆದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹಲವು ಸೇವೆಗಳು ಬಂದ್ ಆಗಿರುತ್ತವೆ. ಅದರಲ್ಲೂ ಅಕೌಂಟ್ ಓಪನಿಂಗ್ನಂಥ ಸೇವೆಗಳು ಸಾಮಾನ್ಯವಾಗಿ ಲಭ್ಯ ಇರಲ್ಲ. ಪರಿಸ್ಥಿತಿ ಹೀಗಿದ್ದಾಗ ಸಂಜೆ 4:30 ವೇಳೆಗೆ ಚಾಲ್ತಿ ಖಾತೆ ಓಪನ್ ಮಾಡಬೇಕು ಅಂತ ಗ್ರಾಹಕರ ಸೋಗಿನಲ್ಲಿ ದರೋಡೆಕೋರ ಎಂಟ್ರಿ ಕೊಟ್ಟಿದ್ದ ಅನ್ನೋ ಮಾಹಿತಿ ಸಿಕ್ಕಿದೆ. ನಿನ್ನೆಯ ದಿನ ಸುಮಾರು 6:30 7:15 ಮಧ್ಯೆ ಚಡಚಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ SBI ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡೋದಕ್ಕೆ ಅಂತೇಳಿ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಸುಮಾರು 4:15 ಅಂತ ನಾನು ಒಳಗಡೆ ಕೂತ್ಕೊಂಡಿರ್ತಾನೆ. 6:30 ಯಾವಾಗ ಬ್ಯಾಂಕ್ ಒಳಗಡೆ ಇದ್ದಂಥ ಸಿಬ್ಬಂದಿ ಮತ್ತೆ ಇನ್ನೇನು ಕ್ಲೋಸರ್ ಟೈಮ್ ಆಗುತ್ತೆ ಅಂತಂದಾಗ ಇನ್ನೊಂದಿಬ್ಬರು ವ್ಯಕ್ತಿಗಳನ್ನ ಹೊರಗಡೆ ಒಳಗಡೆ ಕರ್ಸ್ಕೊತಾನೆ. ಅವಾಗ ಬ್ಯಾಂಕಲ್ಲಿ ಇದ್ದಂಥ ಒಂದು 6 ಜನ ಬ್ಯಾಂಕ್ ಸಿಬ್ಬಂದಿ ಮತ್ತೆ 4 ಜನ ಪಬ್ಲಿಕ್ ಏನಿದ್ರು ಆ 10 ಜನಕ್ಕೆ ಬಂದೂಕ್ ತೋರಿಸಿ ಹೆದರಿಸ್ಬಿಟ್ಟು ಅವರನ್ನ ಒಂದು ರೂಮಲ್ಲಿ ಲಾಕ್ ಮಾಡಿ ಅವರ ಕೈಗೆ ಈ ಬ್ಯಾಂಡ್ ಏರ್ಪೋರ್ಟಲ್ಲಿ ಕಟ್ಟುವಂಥ ಈ ಬ್ಯಾಂಡ್ ಏನು ಬರುತ್ತೆ ಅದರಿಂದ ಕಟ್ಟಿ ಅವರನ್ನ ಒಂದು ರೂಮಲ್ಲಿ ಹಾಕ್ತಾರೆ. ಸುಮಾರು 2 ಗಂಟೆ ಬ್ಯಾಂಕ್ನಲ್ಲೇ ಇದ್ದ ದರೋಡೆಕೋರ 6:30 ಹೊತ್ತಿಗೆ ಎಂಟ್ರಿ ಕೊಟ್ಟಿದ್ರು ಇನ್ನಿಬ್ಬರು ಕ್ರಿಮಿನಲ್ಸ್. ಸಂಜೆ 4:30 ಹೊತ್ತಿಗೆ ಚಾಲ್ತಿ ಅಕೌಂಟ್ ಓಪನ್ ಮಾಡೋ ನೆಪದಲ್ಲಿ ಒಬ್ಬ ಮುಸುಕುದಾರಿ ಎಂಟ್ರಿ ಕೊಟ್ಟಿದ್ದ. ಮುಖಕ್ಕೆ ಮಾಸ್ಕ್ ಹಾಕಿದ್ದ ಆತ ತಲೆಗೆ ಬಿಳಿ ಟೋಪಿ ಹಾಕಿದ್ದ. ಜೊತೆಗೆ ಕೂಲಿಂಗ್ ಗ್ಲಾಸ್ ಧರಿಸಿದ್ದ ಅಂತ ಬ್ಯಾಂಕ್ ಮ್ಯಾನೇಜರ್ ತಾರಕೇಶ್ವರ್ ನೀಡಿರೋ ದೂರಿನಲ್ಲಿ ಆರೋಪಿಸಲಾಗಿದೆ.
ಹೀಗೆ ಬಂದ ದರೋಡೆಕೋರ ಕರೆಂಟ್ ಅಕೌಂಟ್ ಓಪನ್ ಮಾಡೋಕೆ ಒಂದು ಫಾರ್ಮ್ ತೆಗೆದುಕೊಂಡಿದ್ದ. ಫಾರಂ ಫಿಲ್ ಮಾಡಿ ಅದನ್ನ ಬ್ಯಾಂಕ್ ಮ್ಯಾನೇಜರ್ಗೆ ಕೊಡಲು ಹೋಗಿದ್ನಂತೆ. ಆದ್ರೆ ದರೋಡೆಕೋರ ಫಾರಂನಲ್ಲಿ ಕಾಲಂಗಳನ್ನ ಪೂರ್ತಿ ತುಂಬಿರಲಿಲ್ಲ, ಅರೆಬರೆ ತುಂಬಿದ್ದ ಅಂತ ಬ್ಯಾಂಕ್ ಮ್ಯಾನೇಜರ್ ದೂರಿನಲ್ಲಿ ಆರೋಪಿಸಲಾಗಿದೆ. ಬಳಿಕ ಆತನನ್ನ ಬ್ಯಾಂಕಿನ ಪ್ರೊಬೇಷನರಿ ಆಫೀಸರ್ ರೋಹಿತ್ ಜೊತೆ ಕಳಿಸಿಕೊಟ್ಟೆ ಅಂತ ದೂರು ನೀಡಿದ್ದಾರೆ. ಮುಸುಕುದಾರಿಯನ್ನ ರೋಹಿತ್ ಜೊತೆ ಕಳುಹಿಸಿಕೊಟ್ಟ ಬ್ಯಾಂಕ್ ಮ್ಯಾನೇಜರ್ ತಾರಕೇಶ್ವರ್ ಬ್ಯಾಂಕ್ ಕ್ಯಾಶಿಯರ್ ಮಹಾಂತೇಶ್ ಜೊತೆ ಸ್ಟ್ರಾಂಗ್ ರೂಮ್ ಬಳಿಗೆ ಹೋಗಿದ್ರಂತೆ. ಈ ವೇಳೆ ಅಕೌಂಟ್ ಓಪನ್ ಹೆಸರಲ್ಲಿ ಬ್ಯಾಂಕ್ಗೆ ಎಂಟ್ರಿ ಕೊಟ್ಟಿದ್ದ ದರೋಡೆಕೋರ ಇದ್ದಕ್ಕಿದ್ದಂತೆ ತನ್ನ ಬಳಿ ಇದ್ದ ಪಿಸ್ತೂಲ್ ತೋರಿಸಿದ್ದಾನೆ. ಅಲ್ಲದೆ ಹಿಂದಿಯಲ್ಲಿ ಕ್ಯಾಶ್ ನಿಕಾಲೋ ವರ್ನಾ ಜಾನ್ ಮಾರ್ದುಂಗ ಅಂತ ಹೆದರಿಸಿದ್ನಂತೆ. ಸುಮಾರು 6:30 ಗಂಟೆ ಹೊತ್ತಿಗೆ ಹೀಗೆ ಹೆದರಿಸಲು ಆರಂಭಿಸ್ತಾ ಇದ್ದಂತೆ ಇನ್ನಿಬ್ಬರು ದರೋಡೆಕೋರರು ಎಂಟ್ರಿ ಕೊಟ್ಟು ಬ್ಯಾಂಕ್ ಸಿಬ್ಬಂದಿ ಬ್ಯಾಂಕ್ನಲ್ಲಿದ್ದ ಇತರ ಗ್ರಾಹಕರನ್ನ ಒಂದು ರೂಮ್ನಲ್ಲಿ ಟ್ಯಾಗ್ಗಳಿಂದ ಕಟ್ಟಿ ಹಾಕಿ ನಗದು ದೋಚಿ ಪರಾರಿಯಾಗಿದ್ದಾರೆ. ಬ್ಯಾಂಕ್ ಸಿಬ್ಬಂದಿಯ ಮೇಲೆ ಬಿದ್ದಿದೆ ಅನುಮಾನದ ನೆರಳು. ಭದ್ರತಾ ಸಿಬ್ಬಂದಿ ಇಲ್ಲದ್ದಕ್ಕೆ ದರೋಡೆ ಮಾಡಿಸಿದ್ರ ಸಿಬ್ಬಂದಿ. ಚಡಚಣ ಎಸ್ಬಿಐನಲ್ಲಿ ನಡೆದಿರೋ ದರೋಡೆ ಪ್ರಕರಣದಲ್ಲಿ ಬ್ಯಾಂಕ್ ಸಿಬ್ಬಂದಿಯ ಪಾತ್ರದ ಕುರಿತು ಅನುಮಾನ ಎದ್ದಿದೆ. ಇದಕ್ಕೆ ಕಾರಣಗಳು ಇಲ್ಲದಿಲ್ಲ. ರಾಷ್ಟ್ರೀಕೃತ ಬ್ಯಾಂಕುಗಳು, ಅದರಲ್ಲೂ ಎಸ್ಬಿಐ ಸಿಬ್ಬಂದಿ ಹೇಗೆ ಗ್ರಾಹಕರ ಜೊತೆ ವರ್ತಿಸ್ತಾರೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಅಲ್ಲೊಬ್ಬರು ಇಲ್ಲೊಬ್ಬರು ಸಿಬ್ಬಂದಿಯನ್ನ ಹೊರತುಪಡಿಸಿದ್ರೆ ಉಳಿದ ಸಿಬ್ಬಂದಿಯ ವರ್ತನೆ ದರ್ಪದಿಂದ ಕೂಡಿರುತ್ತದೆ. ಅಂಥದ್ರಲ್ಲಿ ಬ್ಯಾಂಕ್ ವ್ಯವಹಾರದ ಅವಧಿ ಮುಗಿದ ಮೇಲೆ ಕರೆಂಟ್ ಅಕೌಂಟ್ ಓಪನ್ ಮಾಡೋಕೆ ಒಬ್ಬ ಅನಾಮಿಕ ಬಂದಿದ್ದಾನೆ. ಆತ ಟೋಪಿ, ಮಾಸ್ಕ್ ಜೊತೆಗೆ ಕೂಲಿಂಗ್ ಗ್ಲಾಸ್ ಹಾಕಿದ್ದ ಅಂತ ಪೊಲೀಸರಿಗೆ ನೀಡಿರೋ ದೂರಿನಲ್ಲಿ ಆಪಾದಿಸಲಾಗಿದೆ. ಬ್ಯಾಂಕ್ಗೆ ಎಂಟ್ರಿ ಕೊಟ್ಟ ಬಳಿಕ ಕೂಲಿಂಗ್ ಗ್ಲಾಸ್, ಮಾಸ್ಕ್ ತೆಗೆಸದೇ ಇದ್ದಿದ್ದು ಯಾಕೆ ಅನ್ನೋ ಪ್ರಶ್ನೆ ಎದ್ದಿದೆ. ಚಡಚಣ ಎಸ್ಬಿಐ ಶಾಖೆಯಲ್ಲಿ ಭದ್ರತಾ ಸಿಬ್ಬಂದಿ ಇರಲಿಲ್ಲ. ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೆಯೋ ಬ್ಯಾಂಕ್ ಶಾಖೆಯಲ್ಲಿ ಕಳೆದ 6 ತಿಂಗಳು 1 ವರ್ಷದಿಂದ ಒಬ್ಬನೇ ಒಬ್ಬ ಸೆಕ್ಯೂರಿಟಿ ಸಿಬ್ಬಂದಿ ಇರಲಿಲ್ಲ. ಸಾಮಾನ್ಯವಾಗಿ ಯಾವುದೇ ಎಸ್ಬಿಐ ಶಾಖೆಯಾದ್ರೂ ಅಲ್ಲೊಬ್ಬ ಬಂದೂಕುದಾರಿ ಸೆಕ್ಯೂರಿಟಿ ಗಾರ್ಡ್ ಇರೋದು ಸಾಮಾನ್ಯವಾದ ಸಂಗತಿ. ಅಂಥದ್ರಲ್ಲಿ ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೆಯೋ ಚಡಚಣ ಶಾಖೆಗೆ ಭದ್ರತಾ ಸಿಬ್ಬಂದಿ ಇರಲಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡು ಬ್ಯಾಂಕ್ ಸಿಬ್ಬಂದಿಯೇ ದರೋಡೆ ಮಾಡಿಸಿದ್ರ ಅನ್ನೋ ಅನುಮಾನ ಈಗ ಶುರುವಾಗಿದೆ. ಸರಿಯಾದ ಭದ್ರತೆ ಇಲ್ಲದಕ್ಕೆ ಗ್ರಾಹಕರ ತೀವ್ರ ಆಕ್ರೋಶ. ಬ್ಯಾಂಕ್ಗೆ ಭದ್ರತೆ ಇಲ್ಲದಿದ್ದರೆ ಹೇಗೆ ಎಂದು ಪ್ರಶ್ನೆ. ಚಡಚಣದ ಎಸ್ಬಿಐ ಬ್ಯಾಂಕ್ಗೆ ಸರಿಯಾದ ಭದ್ರತೆಯೇ ಇರಲಿಲ್ಲ. ಇದರಿಂದ ದರೋಡೆಕೋರರು ಸುಲಭವಾಗಿ ದರೋಡೆ ಮಾಡಿದ್ದಾರೆ. ಅಲ್ಲದೆ ಚಡಚಣ ನಗರ ಕೊನೆಯಲ್ಲಿ ಬ್ಯಾಂಕ್ ಇದೆ. ಹೀಗಾಗಿ ದರೋಡೆಕೋರರು ಸುಲಭವಾಗಿ ತಪ್ಪಿಸಿಕೊಂಡು ಹೋಗಿದ್ದಾರೆ. ಮನೆಯಲ್ಲಿ ಕಳ್ಳರು ಕೈಚಳಕ ಮೆರೆಯೋ ಭಯದಿಂದ ಬ್ಯಾಂಕ್ನಲ್ಲಿ ಲಾಕರ್ ಓಪನ್ ಮಾಡಿದ್ದೇವೆ. ಈಗ ಬ್ಯಾಂಕ್ಗೆ ಭದ್ರತೆ ಇಲ್ದಿದ್ರೆ ಏನು ಮಾಡೋದು ಅಂತ ಗ್ರಾಹಕ ಮಹಾಂತೇಶ್ ಪಾಟೀಲ್ ಪ್ರಶ್ನಿಸಿದ್ದಾರೆ. ಇಲ್ಲಿ ಏನಾಗ್ಬೇಕಂದ್ರೆ ನಿನ್ನೆ ಸ್ಟೇಟ್ ಬ್ಯಾಂಕ್ದಾಗ ಕಳ್ತನ ಆಗ್ಯದ ರೀ. ಕಳ್ತನ ಹೆಂಗಾಗಿದೆ ಅಂದ್ರೆ ನಿನ್ನೆ 4 ಗಂಟೆಗೆ ಆ್ಯಕ್ಚುಲಿ ಅಕೌಂಟ್ ಎಲ್ಲ ಕ್ಲೋಸ್ ಆಗಿದಾವೆ ರೀ. 4 ಗಂಟೆಗೆ ಯಾರಿಗೆ ಗ್ರಾಹಕರು ಒಳಗೆ ಬಿಡಲ್ಲ ರೀ. ಆದರೂ 7-8 ತನಕ ಬ್ಯಾಂಕ್ ಚಾಲೋದು ರೀ. ಯಾಕೆ ಚಾಲೋದು ಗೊತ್ತಿಲ್ಲ ರೀ ನಮಗೆ. 7-8 ತನಕ ಬ್ಯಾಂಕ್ ಚಾಲೋದು. ಇನ್ನೊಂದು ಮಾಹಿತಿ ಏನು ಹೇಳ್ಬೇಕಂದ್ರೆ ಇಲ್ಲಿ ಯಾರೂ ಸೆಕ್ಯೂರಿಟಿ ಸಿಬ್ಬಂದಿ ಇಲ್ಲ ರೀ. ಒಬ್ರು ATM ಕೈಯವರೊಬ್ರು ಅದಾರ ರೀ. ಆ ATM ಕೈ ಅಂತ ಏನು ಬಂದೂಕ ಏನು ವೆಪನ್ಸ್ ಅಂತ ಏನೂ ಇಲ್ಲ ರೀ ಅವ್ರ ಹತ್ರ. ಆಮೇಲೆ ಇದು ಊರು ದಂಡಿಗೆ ಬ್ಯಾಂಕ್ ಅದ ರೀ. ಇಲ್ಲಿ ಕಳ್ತನ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಅವ್ರಿಗೆ ಅನುಕೂಲ ಆಗ್ಯದ ರೀ ಇಲ್ಲಿ. ಆದ್ದರಿಂದ ಇಲ್ಲಿ ಕೆಲವೊಬ್ರೆಲ್ಲ ಗ್ರಾಹಕರು ಏನೋ ಅಡಿಗೆ ವಸ್ತಿದ್ದವರೆಲ್ಲ ಬಂಗಾರ ದುಡ್ಡು ಗಿಡು ತಂದಿಲ್ಲ ಲಾಕರ್ ಸಿಸ್ಟಮ್ದಾಗ ಇಟ್ಟಾರೆ. ಈಗ ಅವ್ರ ಪರಿಸ್ಥಿತಿ ಮುಂದೆ ಹ್ಯಾಂಗೆ ಮಾಡೋದು ಅದು ನೀವೇ ಹೇಳಬೇಕಲ್ಲ. ಇಲ್ಲಿ ಯಾರು ಗನ್ಮ್ಯಾನ್ ಅಂತ ಯಾರು ಇಲ್ಲ. 1 ವರ್ಷದಿಂದ ಗನ್ಮ್ಯಾನ್ ಇದ್ರಿ. ಅದ್ರ ಮೇಲೆ ಯಾರು ಗನ್ಮ್ಯಾನ್ ಇಲ್ಲ ರೀ. ಗನ್ಮ್ಯಾನ್ ಬರೀ ಒಬ್ಬರು ATM ಕೈಯವರೊಬ್ಬರು ವ್ಯಕ್ತಿ ಇದ್ರಿ. ಅವ್ರ ಹತ್ರ ಏನು ವೆಪನ್ಸ್ ಎಲ್ಲ ಏನೂ ಇಲ್ಲ ರೀ. ಏನು 5ರಿಂದ 6 ಜನ ಇದ್ರಂತ ಹೇಳ್ತಾರೆ ರೀ ಅವರು. 5ರಿಂದ 6 ಜನ ಬಂದಿರ್ರಿ. ಮೋತಿ ಏನೋ ಮಾಸ್ಕ್ ಹಾಕೊಂಡು ಹೋಗ್ಯಾರ, ಒಳಗೆ ಹೋಗಿ ಮಾಡ್ಕೊಂಡು ಹೋಗ್ಯಾರ ಅಂತ ಹೇಳ್ತಾರೆ. ಭದ್ರತೆ ಸರಿಯಾಗಿ ಆಗಿರೋದು ಇತ್ತು ಭದ್ರತೆ ನೋಡಿ ಸರ್. ಅದು ಸ್ಟೇಟ್ ಬ್ಯಾಂಕ್ ಅಂತ ದೊಡ್ಡ ಬ್ಯಾಂಕ್ ರೀ. ಇದು ಇಟ್ಟು ದೊಡ್ಡ ಬ್ಯಾಂಕ್ನಂತಾಗೆ ಒಬ್ರು ಯಾರು ಇಲ್ಲಿ ಸೆಕ್ಯೂರಿಟಿ ಯಾರೂ ಇಲ್ಲ ರೀ. ಇಲ್ಲಿ ಸೆಕ್ಯೂರಿಟಿ ನಿಮಿಸ್ಬೇಕಾಗಿತ್ತು ರೀ. ಸೆಕ್ಯೂರಿಟಿ ನಿಮಿಸೋದು ಏನೂ ಆತಿತ್ತಿಲ್ಲ ರೀ ಮೊದಲು. ಇಲ್ಲಿ ಯಾರು ಸೆಕ್ಯೂರಿಟಿ ನಿಮಿಸಾರ ಬಿಟ್ಟಾಗ ಇದೊಂದು ಆಗ್ಯದ ಪ್ರಕರಣ. ಬ್ಯಾಂಕ್ ಅಧಿಕಾರಿಗಳು ನಮ್ಗೆ ಯಾರಿಗಿನ್ನ ಭೇಟಿಗಿಲ್ಲ, ಏನೂ ಇಲ್ಲ. ಇನ್ನೂ ತನಿಖೆ ನಡೀತದೆ ರೀ. ಆ ತನಿಖೆ ಪೂರ ಆದಮೇಲೆ ಇನ್ನು ನಮ್ದೇನಿಲ್ಲ ರೀ. ಗ್ರಾಹಕರುಗಳೆಲ್ಲ ಬಂದು ಇಲ್ಲಿ ಬಂಗಾರ ಒಡವೆ ಇಟ್ಟಾರೆ ರೀ, ದುಡ್ಡು ಇಟ್ಟಾರೆ, ಎಲ್ಲ ಇಟ್ಟಾರೆ.
ಅವ್ರ ಪರಿಸ್ಥಿತಿ ಯಾರು ಗೋರ್ಗರೀಬ್ರು ಎಲ್ಲ ನೋಡ್ರಿ ಅವ್ರ ಮನ್ಯಾಗ ಸೆಕ್ಯೂರಿಟಿ ಎಲ್ಲ ತಿಳಿ ತಂದು ಬ್ಯಾಂಕ್ನಾಗ ಇಟ್ಟರೆ ಬ್ಯಾಂಕ್ನಾಗ ಇದೇ ಪರಿಸ್ಥಿತಿ ಆದ್ರೆ ಮುಂದೆ ಹೆಂಗೆ ಮಾಡೋದು ರೀ ಅದ್ರ ಸಂಬಂಧ ಅವರೆಲ್ಲ ಅವ್ರಿಗೆ ಏನರ ಒಂದು ನ್ಯಾಯ ಕೊಡ್ಬೇಕಂತ ಮುಂದೆ ಹೋದ್ರಿ. ದರೋಡೆ ಮಾಡಿ DVR ಕದ್ದೊಯ್ದ ಕಿರಾತಕರು. ಮಹಾರಾಷ್ಟ್ರದಲ್ಲಿ ಅಪಘಾತ, ಕಾರು ಪತ್ತೆ ಹಚ್ಚಿದ ಖಾಕಿ. ಚಡಚಣ SBIನಲ್ಲಿ ದರೋಡೆ ಮಾಡಿರೋ ಕಿರಾತಕರು ಪಕ್ಕಾ ಪ್ಲಾನ್ ಮಾಡಿ ಕೃತ್ಯ ಎಸಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಯಾಕಂದ್ರೆ ಬ್ಯಾಂಕ್ನಲ್ಲಿ ದರೋಡೆ ಮಾಡಿದ ಬಳಿಕ ದರೋಡೆಕೋರರು ಬ್ಯಾಂಕ್ನಲ್ಲಿನ ಸಿಸಿ ಕ್ಯಾಮೆರಾಗಳ ದೃಶ್ಯಗಳನ್ನ ಹಿಡಿದಿಡುತ್ತಿದ್ದ DVR ಕದ್ದೊಯ್ದಿದ್ದಾರೆ. ಚಡಚಣ ನಗರದ ಕೊನೆಯಲ್ಲಿ SBI ಶಾಖೆ ಇದೆ. ಹೀಗಾಗಿ ಬ್ಯಾಂಕ್ನಲ್ಲಿ ದರೋಡೆ ಮಾಡಿದ ಬಳಿಕ ದರೋಡೆಕೋರರು ಸುಲಭವಾಗಿ ತಪ್ಪಿಸಿಕೊಂಡು ಹೋಗಿದ್ದಾರೆ. ಚಡಚಣ SBI ಬ್ಯಾಂಕಿನಲ್ಲಿ ದರೋಡೆ ಮಾಡಿದ ಬಳಿಕ ದರೋಡೆಕೋರರು ಮಹಾರಾಷ್ಟ್ರಕ್ಕೆ ಪರಾರಿಯಾಗಿದ್ರು. ಮಹಾರಾಷ್ಟ್ರದ ಫಂಡರಾಪುರ ಕಡೆಗೆ ದರೋಡೆಕೋರರು ಎಸ್ಕೇಪ್ ಆಗ್ತಿದ್ರು. ಆದರೆ ದರೋಡೆಕೋರರ ನಸೀಬು ಕೈಕೊಟ್ಟಿದೆ. ಯಾಕಂದ್ರೆ ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಹುಲಜಂತಿ ಗ್ರಾಮದ ಬಳಿ ದರೋಡೆಕೋರರು ಪ್ರಯಾಣಿಸುತ್ತಿದ್ದ ಕಾರು ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದಿದೆ. ಈ ವೇಳೆ ಸ್ಥಳೀಯರ ಜೊತೆ ಗಲಾಟೆ ಆರಂಭ ಆಗಿದೆ. ತಕ್ಷಣ ಅಲರ್ಟ್ ಆದ ದರೋಡೆಕೋರರು ಕಾರಿನಲ್ಲಿದ್ದ ಕದ್ದ ಮಾಲಿನೊಂದಿಗೆ ಎಸ್ಕೇಪ್ ಆಗಿದ್ದಾರೆ. ಆದರೆ ಅವರ ಕಾರು ಹುಲಜಂತಿ ಬಳಿ ಪತ್ತೆಯಾಗಿದ್ದು ಅದರಲ್ಲಿ ಕೆಲವು ಚಿನ್ನಾಭರಣ ಮತ್ತು ನಗದು ಸಿಕ್ಕಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಊರು ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅನ್ನೋ ಥರ ಇವತ್ತಿನ ದಿನ ಇಲ್ಲಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಆದರೆ ದುರಾದೃಷ್ಟ ಅಂತಂದರೆ ಇಷ್ಟು ದೊಡ್ಡ ಲಕ್ಷಾಂತರ ರೂಪಾಯಿ ವ್ಯವಹಾರದ ವಹಿವಾಟು ನಡೆಯುವ ಬ್ಯಾಂಕಿಗೆ ಸೆಕ್ಯೂರಿಟಿ ಗಾರ್ಡ್ ಇರಲಿಲ್ಲ ಅನ್ನುವ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಹಾಗಾದರೆ ಸೆಕ್ಯೂರಿಟಿ ಗಾರ್ಡ್ ಯಾಕೆ ಇರಲಿಲ್ಲ, ಆತನನ್ನು ಯಾಕೆ ನೇಮಕ ಮಾಡ್ಕೊಳ್ಳಿಲ್ಲ, ಭದ್ರತಾ ನಿರ್ಲಕ್ಷ್ಯವ ಅನ್ನುವಂಥ ಪ್ರಶ್ನೆಗಳು ಕೂಡ ಸದ್ಯ ಉದ್ಭವ ಆಗಿದೆ. ಒಟ್ನಲ್ಲಿ ವಿಜಯಪುರ ಜಿಲ್ಲೆಯ ಚಡಚಣ ನಗರದ SBI ಬ್ಯಾಂಕ್ನಲ್ಲಿ ನಡೆದಿರೋ ದರೋಡೆ ಪ್ರಕರಣದಿಂದ ಚಡಚಣ ನಗರದ ಜನ ಬೆಚ್ಚಿ ಬಿದ್ದಿದ್ದಾರೆ. ಬ್ಯಾಂಕ್ನಲ್ಲಿ ಲಾಕರ್ಗಳನ್ನು ಹೊಂದಿದ್ದ ಗ್ರಾಹಕರು ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ. ಪ್ರಕರಣದ ತನಿಖೆ ನಡೆಸುತ್ತಿರೋ ಪೊಲೀಸರು ದರೋಡೆಕೋರರ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಪ್ರಕರಣಕ್ಕೆ ಬಲೆ ಬೀಸಿರುವ ಕಾರು ಪತ್ತೆಯಾಗಿರುವುದರಿಂದ ಶೀಘ್ರವೇ ಆರೋಪಿಗಳನ್ನು ಬಂಧಿಸುವ ವಿಶ್ವಾಸವನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.